ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಪೂಜ್ಯ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ಆತ್ಮ ಪ್ರಣಾಮವನ್ನು ಅರ್ಪಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಆತ್ಮ ಪ್ರಣಾಮವನ್ನು ಅರ್ಪಿಸುತ್ತಾ, ಈ ದಿನ ನಾನು ಆಯ್ಕೆ ಮಾಡಿಕೊಂಡಿರುವ ಪುಸ್ತಕ ಸತ್ಯಶೋಧನೆ. ಡಾಕ್ಟರ್ ಜಿ.ಕೆ. ನಾಗವೇಣಿ ಶಂಕರ್. ಸತ್ಯಶೋಧನ ಮೂಲತಃ ತೆಲುಗು ಪುಸ್ತಕ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಬಿ.ಕೆ. ಉಮಾ ಲೋಕೇಶ್ ಮೇಡಮ್ ಅವರು. ಇವರಿಗೆ ನನ್ನ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸುತ್ತಿದ್ದೇನೆ. ಸತ್ಯಶೋಧನೆ ಪುಸ್ತಕದ ಮೊದಲನೇ ಅಧ್ಯಾಯ, ಗೌತಮ ಸಿದ್ಧಾರ್ಥನ ಜನನ. ಜೀವನವು ಭ್ರಮೆಯಾಗಿದೆ, ಸ್ವಪ್ನದಂತೆ, ನೆರಳಿನಂತೆ, ನೀರ್ಗುಳ್ಳೆಯಂತೆ ಇದೆ. ಇಲ್ಲಿ ಯಾವುದೂ ನಿತ್ಯವಲ್ಲ, ಶಾಶ್ವತವಲ್ಲ, ಯಾವುದೂ ಕೋಪಕ್ಕೆ ಅರ್ಹವಲ್ಲ, ವಿವಾದಕ್ಕೆ ಅರ್ಹವಲ್ಲ, ಯಾವುದೂ ಇಲ್ಲ. ಭಗವಾನ್ ಬುದ್ಧ. 2500 ವರ್ಷಗಳ ಹಿಂದೆ ಕಪಿಲವಸ್ತು ರಾಜ್ಯವನ್ನು ಶಾಕ್ಯ ವಂಶಕ್ಕೆ ಸೇರಿದ ಶುದ್ಧೋಧನನೆಂಬ ರಾಜ ಪಾಲಿಸುತ್ತಿದ್ದನು. ಶುದ್ಧೋಧನನು ಯುದ್ಧದಲ್ಲಿ ಪ್ರವೀಣ, ಶೂರನಾಗಿದ್ದನು. ಆತ ಯುವರಾಜನಾಗಿದ್ದಾಗ ನಡೆದ ಯುದ್ಧದಲ್ಲಿ ಧೈರ್ಯವಾಗಿ ಹೋರಾಡಿ ತಂದೆಗೆ ವಿಜಯವನ್ನು ತಂದುಕೊಟ್ಟನು. ಅದಕ್ಕೆ ತಂದೆ ಶಿಹಾಹನು, ರಾಜ ಸಂತೋಷಿಸಿ ಏನಾದರೂ ಕೋರಿಕೋ ಎಂದನು. ಆಗ ತಾನು ಕೊಳಿಯ ದೇಶದ ರಾಜನಾದ ಅಂಜನಕುಮಾರಿಯರನ್ನು ಮದುವೆಯಾಗುತ್ತೇನೆಂದು ಹೇಳಿದನು. ಆಗ ರಾಜಕುಮಾರಿಗೆ ಜನಿಸುವ ಮಗನು ವಿಶ್ವವಿಖ್ಯಾತಿ ಹೊಂದುತ್ತಾನೆಂದು ಅವರನ್ನೇ ಮದುವೆಯಾಗುತ್ತೇನೆಂದು ಶುದ್ಧೋಧನ ತಿಳಿಸಿದನು. ಆದರೆ ಆಗಿನ ಸಾಂಘಿಕ ಆಚಾರದ ಪ್ರಕಾರ ಇಬ್ಬರನ್ನು ಮದುವೆಯಾಗುವುದು ತಪ್ಪು. ಆದರೆ ಮಹಾರಾಜ ಶುದ್ಧೋಧನನಿಗೆ ಮಾತು ನೀಡಿದ ಪ್ರಕಾರ ಇಬ್ಬರೊಂದಿಗೆ ಪರಿಣಯ ಮಾಡಿಸಿದನು. ಕೊಳಿಯ ದೇಶದ ರಾಜಕುಮಾರಿಯರೇ ಮಾಯಾದೇವಿ ಹಾಗೂ ಪ್ರಜಾಪತಿ ಗೌತಮಿ. ಇವರ ತಾಯಿಯ ಹೆಸರು ಯಶೋಧರ. ಒಂದು ದಿನ ಮಾಯಾದೇವಿಯ ಕನಸಿನಲ್ಲಿ ದೇವದೂತರು ಬಂದು ಆಕೆಯನ್ನು ಹಿಮಾಲಯದಲ್ಲಿರುವ ಅನೋದತ್ತ ಸರೋವರದಲ್ಲಿ ಸ್ನಾನ ಮಾಡಿಸಿ, ರೇಷ್ಮೆ ವಸ್ತ್ರ ತೊಡಿಸಿ, ಚಿನ್ನದ ಒಡವೆಗಳೊಂದಿಗೆ ಅಲಂಕರಿಸಿದಂತೆ ಬಿಳಿ ಆನೆ ಸೊಂಡಲಿನಲ್ಲಿ ತಾವರೆ ಹೂವು ಹಿಡಿದುಕೊಂಡು 3 ಬಾರಿ ಆಕೆಯ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಆಕೆಯ ಶರೀರದಲ್ಲಿ ಪ್ರವೇಶಿಸಿದಂತೆ ಕನಸು ಕಂಡಳು. ತನ್ನ ಕನಸನ್ನು ಗಂಡನಾದ ಶುದ್ಧೋಧನ ಮಹಾರಾಜನಿಗೆ ತಿಳಿಸಿದಳು. ರಾಜನು ಕನಸಿನ ಬಗ್ಗೆ ವಿವರಗಳನ್ನು ತಿಳಿಯಲು ಪಂಡಿತರನ್ನು ಕೇಳಿದನು. ಅವರು, ಮಹಾರಾಜ, ಮಹಾರಾಣಿಯವರು ಒಂದು ದೊಡ್ಡ ಕಾರ್ಯಕ್ಕಾಗಿ ದೇವತೆಗಳಿಂದ ಆಯ್ಕೆ ಮಾಡಲ್ಪಟ್ಟಿದ್ದಾರೆ. ನಿಮಗೆ ಅಂದವಾದ, ತುಂಬ ಬುದ್ಧಿವಂತಿಕೆಯುಳ್ಳ ಕುಮಾರನು ಜನಿಸುತ್ತಾನೆ ಎಂದು ಪಂಡಿತರು ತಿಳಿಸಿದರು. 13 ವರ್ಷಗಳಾದರೂ ಸಂತಾನವಿಲ್ಲದ ಮಾಯಾದೇವಿ ಆ ವಾರ್ತೆಯಿಂದ ಸಂತೋಷದಲ್ಲಿ ತೇಲಾಡಿದರು. ಗರ್ಭವತಿಯಾದ ಮಾಯಾದೇವಿ ಮೊದಲ ಪ್ರಸವಕ್ಕಾಗಿ ಅವರ ಆಚಾರದ ಪ್ರಕಾರ ತವರೂರಾದ ದೇವದಹಕ್ಕೆ ಹೊರಟಳು. ವೈಶಾಖ ಮಾಸದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿದ್ದುದರಿಂದ ದಾರಿ ಮಧ್ಯದಲ್ಲಿ ವಿಶ್ರಾಂತಿಗಾಗಿ ಲುಂಬಿನಿ ವನದಲ್ಲಿ ತಂಗಿದರು. ತಣ್ಣನೆಯ ವಾತಾವರಣದಲ್ಲಿ ಆ ತುಂಬು ಗರ್ಭಿಣಿ ಲುಂಬಿನಿ ವನದ ಅಂದವನ್ನು ನೋಡುತ್ತಾ ಇದ್ದರು. ವಿಶ್ರಾಂತಿಗಾಗಿ ಬಂದ ಅವರು ಲುಂಬಿನಿ ವನದಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ದಿನ ಕ್ರಿಸ್ತಪೂರ್ವ 622ನೇಯ ಸಂವತ್ಸರ, ವಸಂತ ಋತು, ವೈಶಾಖ ಮಾಸದ ಹುಣ್ಣಿಮೆ. ಪ್ರಣಾಳಿಕೆಯ ಪ್ರಕಾರ ಮಾಯಾದೇವಿ ಶಿಶುವು ಜನಿಸಿದ 7 ದಿನಗಳ ನಂತರ ಶರೀರ ತ್ಯಾಗ ಮಾಡಬೇಕು. ಪ್ರಣಾಳಿಕೆಯ ಪ್ರಕಾರ ಮಾಯಾದೇವಿ ಶಿಶುವು ಜನಿಸಿದ 7 ದಿನಗಳ ನಂತರ ಶರೀರ ತ್ಯಾಗ ಮಾಡಬೇಕು. ಭೌತಿಕ ಶರೀರದಲ್ಲಿರುವ ಆ ಉನ್ನತಾತ್ಮ ಆಕೆಯ ಶರೀರವನ್ನು ಬಿಡುವ ಮೊದಲು ಆ ಮಹಾನುಭಾವನ ನಡಿಗೆಯನ್ನು ನೋಡಬೇಕೆನ್ನುವ ಚಿಕ್ಕ ಭೌತಿಕವಾದ ಕೋರಿಕೆ ತಾಯಿಯಾಗಿ ಆಕೆಗೆ ಮೂಡಿತು. ಶಿಶುರೂಪದಲ್ಲಿರುವ ಆ ಉನ್ನತಾತ್ಮ ಆ ಸಂಕೇತವನ್ನು ಪಡೆದುಕೊಂಡು ಆಗಲೇ ಹುಟ್ಟಿದ ಆ ಮಗು ಅಮ್ಮ ಎನ್ನುತ್ತಾ 7 ಹೆಜ್ಜೆ ಹಾಕಿದನು. ಅದು ನೋಡಿದ ಮಾಯಾದೇವಿ ಸಂತೋಷದಿಂದ ಹುಬ್ಬಿ ಹೋದಳು. ಮಹಾರಾಜ ಮಹಾರಾಣಿಯವರು ಒಂದು ದೊಡ್ಡ ಕಾರ್ಯಕ್ಕಾಗಿ ದೇವತೆಗಳಿಂದ ಆಯ್ಕೆ ಮಾಡಲ್ಪಟ್ಟಿದ್ದಾರೆ. ಬುದ್ಧನಿಗೆ ತಾಯಿಯಾಗಿ ಬರಲು ನಿರ್ಣಯಿಸಿಕೊಂಡ ಆ ಆತ್ಮ ಪ್ರಣಾಳಿಕೆಯ ಪ್ರಕಾರ 1000 ವರ್ಷಗಳು ಧ್ಯಾನ ಸಾಧನೆ ಮಾಡಿ ಪರಿಶುದ್ಧವಾಗಿ ನಂತರ ತಾಯಿಯಾಗಲು ಈ ಭೂಮಿಗೆ ಬಂದಿತು. ನಿಮಗೆ ಅಂದವಾದ, ತುಂಬ ಬುದ್ಧಿವಂತಿಕೆಯುಳ್ಳ ಕುಮಾರನು ಜನಿಸುತ್ತಾನೆ.
5ನೆಯ ದಿನ ಮಗುವಿನ ನಾಮಕರಣಕ್ಕಾಗಿ ರಾಜನು ದೇಶದಲ್ಲಿನ ಪ್ರಮುಖ ಪಂಡಿತರನ್ನು ಸಮಾವೇಶಗೊಳಿಸಿದನು. ಅವರು ಪರಿಶೀಲಿಸಿ ಸಿದ್ಧಾರ್ಥನೆಂದು ಸೂಚಿಸಿದರು. ಸಿದ್ಧಾರ್ಥನೆಂದರೆ ಕೋರಿಕೆ ಸಿದ್ಧಿಸಿದವನು ಎಂದು ಅರ್ಥ. ಜಾತಕ ವಿಶೇಷಗಳನ್ನು ತಿಳಿದುಕೊಳ್ಳಲು ಇಚ್ಛಿಸಿ ರಾಜನು ತನ್ನ ಗುರುಗಳಾದ ಅಸೀತ ಮಹಾಮುನಿಯನ್ನು ಆಹ್ವಾನಿಸಿದನು. ಅಸೀತ ಮುನಿ ಹಾಗೂ 4 ಮುನಿಗಳು ಮಗುವಿನ ಜಾತಕ ವಿಶೇಷಗಳನ್ನು ಪರಿಶೀಲಿಸಿ ಭೌತಿಕ ಜೀವನದಲ್ಲಿದ್ದರೆ ದೊಡ್ಡ ಚಕ್ರವರ್ತಿಯಾಗುತ್ತಾನೆ ಅಥವಾ ಆಧ್ಯಾತ್ಮಿಕ ದೃಕ್ಪಥದಲ್ಲಾದರೆ ದೊಡ್ಡ ಯೋಗಿಯಾಗುತ್ತಾನೆಂದು ತಿಳಿಸಿದರು. ಅವರಲ್ಲಿ ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನಾದ ಕೊಂಡಣ್ಣ ಬುದ್ಧನೊಂದಿಗೆ ಸಾಧನೆ ಮಾಡಿದ ಸಹಪಾಠಿ. ಈತನನ್ನು ಕೌಂಡಿನ್ಯ ಎಂದು ಕೂಡ ಕರೆಯುತ್ತಾರೆ. ಕೊಂಡಣ್ಣ ಎನ್ನುವ ಮುನಿ ಮಗುವಿನ ಮುಖದ ಮೇಲೆ ಬೀಳುತ್ತಿರುವ ಗುಂಗುರು ಕೂದಲು ನೋಡಿ ದೊಡ್ಡ ಯೋಗೀಶ್ವರನಾಗುತ್ತಾನೆಂದು ನಿರ್ಧರಿಸಿದರು. ತನ್ನ ಕೈಗಳಲ್ಲಿ ಮಗುವನ್ನು ತೆಗೆದುಕೊಂಡು ಪರಿಶೀಲಿಸುತ್ತಿದ್ದ ಅಸೀತ ಮಹರ್ಷಿ ತಲೆಗೆ ಬಾಲಕನ ಕಾಲು ತಾಕಿತು. ಆಗ ಅಸೀತ ಮಹಾಮುನಿ ಬಾಲಕನ ಪಾದಗಳನ್ನು ಪರಿಶೀಲಿಸಿ ಪಾದಗಳಲ್ಲಿರುವ ಶಂಖಚಕ್ರಗಳನ್ನು ಗಮನಿಸಿ ದೊಡ್ಡ ಯೋಗತ್ವವನ್ನು ದರ್ಶಿಸಿದನು. ಒಡನೆಯೇ ಬಾಲಕನ ಕಾಲಿಗೆ ನಮಸ್ಕಾರ ಮಾಡಿದನು. ಅದನ್ನು ನೋಡಿ ಆಶ್ಚರ್ಯಗೊಂಡ ಶುದ್ಧೋಧನ ಮಹಾರಾಜ ತಾನು ಕೂಡ ಅಸಗೂಸಿಗೆ ಪಾದಾಭಿವಂದನೆ ಮಾಡಿದನು. ಸಿದ್ಧಾರ್ಥನು ಬುದ್ಧತ್ವ ಹೊಂದುವ ಸಮಯಕ್ಕೆ ನಾನಿರದೆ ಹೋಗಬಹುದು. ಇಂತಹ ಮಹಾನುಭಾವನನ್ನು ದರ್ಶಿಸುವ ಯೋಗ ನನಗಿಲ್ಲ. ಇಂತಹ ಮಹಾತ್ಮನು ನ ಭೂತೋ ನ ಭವಿಷ್ಯತಿ ಎನ್ನುತ್ತಾ ಕಣ್ಣೀರು ಸುರಿಸಿದನು ಅಸೀತ ಮಹರ್ಷಿ. ಪ್ರಸವಿಸಿದ 7ನೇ ದಿನ ಮಾಯಾದೇವಿ ಕೊನೆಯುಸಿರೆಳೆದಳು. ಸಿದ್ಧಾರ್ಥ ಜನಿಸಿದ ದಿನವೇ ಚಿಕ್ಕಮ್ಮನಾದ ಪ್ರಜಾಪತಿ ಗೌತಮಿ ನಂದ ಎನ್ನುವ ಕುಮಾರನಿಗೆ ಜನ್ಮ ನೀಡಿದಳು. ಆದರೆ ತನ್ನ ಕುಮಾರನನ್ನು ದಾಸಿಗೆ ಒಪ್ಪಿಸಿ ತಾಯಿ ಇಲ್ಲದ ಸಿದ್ಧಾರ್ಥನ ಲಾಲನೆ ಪಾಲನೆಯನ್ನು ಸ್ವತಃ ತಾನೇ ನೋಡಿಕೊಂಡಳು. ತಮ್ಮ ನಂದ ಹಾಗೂ ತಂಗಿ ಸುಂದರಿ ನಂದರೊಂದಿಗೆ ಸಿದ್ಧಾರ್ಥನು ಭೋಗ ಭಾಗ್ಯಗಳೊಂದಿಗೆ ಬೆಳೆದನು. ಸಿದ್ಧಾರ್ಥನಿಗೆ 3 ವಿಧವಾದ ಭವನಗಳಿದ್ದವು. ಬೇಸಿಗೆಗೆ, ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಪ್ರತ್ಯೇಕ ಭವನಗಳಿದ್ದವು. ಎಲ್ಲರಂತೆಯೇ ಸಿದ್ಧಾರ್ಥನು ಕೂಡ ಪಾಠಶಾಲೆಗೆ ಹೋದನು. ತರಗತಿಗಳಲ್ಲಿ ಯಾವಾಗಲೂ ಪ್ರಥಮನಾಗಿರುತ್ತಿದ್ದನು. ಅವರ ಗುರು ಸರ್ವಮಿತ್ರ. ಬಿಲ್ಲುವಿದ್ಯೆ, ಕತ್ತಿವರಸೆ, ಮಲ್ಲವಿದ್ಯೆ ಹಾಗೂ ಎಲ್ಲ ಶಾಸ್ತ್ರವಿದ್ಯೆಗಳನ್ನು ಸಿದ್ಧಾರ್ಥ ಕಲಿತನು. ಆಟ ಪಾಠಗಳೆಲ್ಲದರಲ್ಲೂ ತುಂಬ ಚುರುಕಾಗಿರುತ್ತಿದ್ದನು. ಗುರುಗಳು ಬೋಧಿಸಿದ ವಿಷಯಗಳಿಗಿಂತ ತಾನೇ ಹೆಚ್ಚು ಹೇಳುತ್ತಿದ್ದನು. ಅಂದವಾಗಿಯೂ ದೇಹದಾರುಢ್ಯದಿಂದ ಸಿದ್ಧಾರ್ಥನು ಚುರುಕಾಗಿರುತ್ತಿದ್ದನು. ಗುರುಗಳ ಬಗ್ಗೆ, ಬೇರೆಯವರ ಬಗ್ಗೆ ವಿನಯ ವಿಧೇಯತೆಗಳೊಂದಿಗೆ ಇರುತ್ತಿದ್ದನು. ಯಾರನ್ನೂ ದೂಷಿಸುತ್ತಿರಲಿಲ್ಲ. ಎಲ್ಲರೊಂದಿಗೆ ಪ್ರೇಮದಿಂದ ವ್ಯವಹರಿಸುತ್ತಿದ್ದನು. ಎಲ್ಲರೂ ಸಿದ್ಧಾರ್ಥನನ್ನು ಅಭಿಮಾನಿಸುತ್ತಿದ್ದರು. ಕುಮಾರನು ರಾಜ್ಯಪಾಲನೆ ಮಾಡದೆ ಯೋಗಿಯಾಗಿ ಬದಲಾಗಿ ಹೋಗುತ್ತಾನೇನೋ ಎನ್ನುವ ಭಯದಿಂದ ಮಗನನ್ನು ಬೆಳೆಸುವ ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯನ್ನು ಶುದ್ಧೋಧನ ತೋರಿಸುತ್ತಿದ್ದನು. ಸಿದ್ಧಾರ್ಥನ ಜಾತಕ ಪರಿಶೀಲಿಸಿದಾಗ ಮುನಿಗಳು, ರಾಜ, ನಿನ್ನ ಕುಮಾರನು ರೋಗಿಯನ್ನಾಗಲಿ ಸತ್ತವರನ್ನಾಗಲಿ ನೋವಿನಿಂದ ಕೂಡಿದವರನ್ನಾಗಲಿ ನೋಡಿದರೆ ಮನಸ್ಸು ಚಂಚಲವಾಗುತ್ತದೆ, ಹುಷಾರು ಎಂದು ನೀಡಿದ ಸೂಚನೆ ಪ್ರಕಾರ ಇವೆಲ್ಲ ಸಿದ್ಧಾರ್ಥನ ಕಣ್ಣಿಗೆ ಬೀಳದಂತೆ ಶುದ್ಧೋಧನನು ಜಾಗ್ರತೆ ವಹಿಸಿದನು. ತುಂಬ ಸೂಕ್ಷ್ಮವಾಗಿ ಹೊರಪ್ರಪಂಚ ತಿಳಿಯದಂತೆ ಎಚ್ಚರಿಕೆ ವಹಿಸಿದನು. ಭೋಗ ಲಾಲಸೆಗಳಲ್ಲಿ ಮಗನನ್ನು ಮುಳುಗಿಸಿದನು. ಕೊನೆಗೆ ಕೆಲಸದವರನ್ನು ಹಾಗೂ ಸೇವಕರನ್ನು ಕೂಡ ವಯಸ್ಸಿನಲ್ಲಿರುವವರನ್ನು, ಅಂದವಾಗಿರುವವರನ್ನು ನೇಮಿಸುತ್ತಿದ್ದನು. ಲೋಕರೂಢಿಯ ಪ್ರಕಾರ ರಾಜ ಶುದ್ಧೋಧನನು ಮೊದಲ ಮಳೆಯ ನಂತರ ಹೊಲವನ್ನು ಉಳಲಿಕ್ಕಾಗಿ ಹೋದನು. ಆಗ ಸಿದ್ಧಾರ್ಥನು ಜೊತೆಯಲ್ಲಿಯೇ ಹೋದನು. ಹೊಲವನ್ನು ಉತ್ತಿದ ನಂತರ ಹೊರಗೆ ಬಂದ ಹುಳಗಳನ್ನು, ಚಿಕ್ಕ ಪಕ್ಷಿಗಳನ್ನು ಹಿಡಿದು ತಿನ್ನುವುದನ್ನು ಗಮನಿಸಿದನು. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ಆಹಾರವಾಗುವುದೆಂದರೇನು ಎನ್ನುತ್ತಾ ಲೋಕದ ಬಗ್ಗೆ ಹೆಚ್ಚಾಗಿ ಗೊತ್ತಿರದ ಸಿದ್ಧಾರ್ಥನಿಗೆ ಆಶ್ಚರ್ಯವಾಗಿ ಕಂಡಿತು. ಹಾಗೆ ಹೊಲದ ಏರಿಯ ಮೇಲಿರುವ ಮರದ ನೆರಳಿನಲ್ಲಿ ಕುಳಿತು ಆಲೋಚನೆಯಲ್ಲಿ ಮುಳುಗಿ ಅಂತರ್ಮುಖನಾದನು. ಎಲ್ಲರೂ ಸಂತೋಷದಿಂದ ಹಬ್ಬದ ಕೋಲಾಹಲದಲ್ಲಿ ಮುಳುಗಿ ಹೋಗಿದ್ದರು. ಪರಿಚಾರಕರು ಹಾಗೂ ದಾಯಾದಿಗಳು ಕೂಡ ಸಂಭ್ರಮದಲ್ಲಿ ಮುಳುಗಿ ತೇಲುತ್ತಿದ್ದರು. ಅಂತರ್ಮುಖನಾದ ಸಿದ್ಧಾರ್ಥನು ಗಾಢ ಸಮಾಧಿ ಸ್ಥಿತಿಯಲ್ಲಿ ಇದ್ದನು. ರಾಜಕುಮಾರನನ್ನು ಒಂಟಿಯಾಗಿ ಬಿಟ್ಟಿದ್ದೇವೆಂದು ಪರಿಚಾರಕರು ಎಚ್ಚರಗೊಂಡು ಬೇಗ ಬಂದರು. ಪದ್ಮಾಸನ ಸ್ಥಿತಿಯಾಗಿ ಗಾಢವಾಗಿ
ಧ್ಯಾನ ಸ್ಥಿತಿಯಲ್ಲಿರುವ ಸಿದ್ಧಾರ್ಥನನ್ನು ನೋಡಿ ಆಶ್ಚರ್ಯಗೊಂಡರು. ಬಹಳಷ್ಟು ಆತಂಕದಿಂದ ಕೂಡಿದ ಆ ಸಂಭ್ರಮವು ಸಿದ್ಧಾರ್ಥನ ಧ್ಯಾನ ಸ್ಥಿತಿಯನ್ನು ಅಡ್ಡಿಪಡಿಸಲಿಲ್ಲ. ಅವರು ಓಡಿ ಹೋಗಿ ಮಹಾರಾಜನಿಗೆ ತಿಳಿಸಿದರು. ಗಾಬರಿಯಿಂದ ಓಡಿ ಬಂದ ಶುದ್ಧೋಧನನಿಗೆ ಧ್ಯಾನ ಮುದ್ರೆಯಲ್ಲಿದ್ದ ಕುಮಾರನು ಕಾಣಿಸಿದನು. ಒಡನೆಯೇ ಪಾದಾಭಿವಂದನೆ ಮಾಡಿದನು. ಇದು 2ನೇ ಬಾರಿ ಶುದ್ಧೋಧನನನ್ನು ಸಿದ್ಧಾರ್ಥನಿಗೆ ವಂದಿಸಿದ್ದು. ಮೊದಲನೆಯ ಅಧ್ಯಾಯ ಮುಕ್ತಾಯವಾಯಿತು. ಥ್ಯಾಂಕ್ ಯು.